ಓಕೆ, ಇದೇ ಸಂದರ್ಭದಲ್ಲಿ ಬಿಜೆಪಿಗರ ವಿರುದ್ಧವಾಗಿಯೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧವಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ನಬಾರ್ಡ್ನಿಂದ ನಮಗೆ ಬರಬೇಕಾದಂತಹ ಹಣ 58% ನಮಗೆ ಕಡಿತವಾಯಿತು. 56,000 ಕೋಟಿ ಹಣವನ್ನ ಕೊಡಿಸಿ ಅಂತ ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರನ್ನ ಬೇಡ್ಕೊಂಡ್ರು ಕೂಡ ಅವರು ಹಣ ಕೊಟ್ರ? ಇದೇನಾ ರೈತರ ಪರವಾಗಿ ಅವರಿರೋದು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ದೇವೇಗೌಡರು ಬಾಯಿ ಬಿಟ್ಟಿಲ್ಲ, ರೈತರ ಪರವಾಗಿ ಬಾಯಿ ಬಿಡಬೇಕಲ್ವಾ ಅಂತ ಕೇಳಿದ್ದಾರೆ. ಇದನ್ನ ಕೇಳಿದ್ರೆ ವಿನಾಕಾರಣ ನನ್ನನ್ನ ದೂಷಣೆ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಹಾಗಾದ್ರೆ ಈ ವಿಷಯವಾಗಿ ಏನ್ ಹೇಳಿದ್ದಾರೆ ಕೇಳೋಣ. 5,600 ಕೋಟಿ ರೂಪಾಯಿ ಕನಿಷ್ಠ, ನಾವು ಇನ್ನೂ ಹೆಚ್ಚಾಗಿ ಕೇಳಿದ್ದೀವಿ. 5,600 ಕೋಟಿನಾದ್ರೂ ಕೂಡ ಹೋದ್ ಸಾರಿ ಕೊಟ್ಟಿದ್ದಂತ ಹಣವನ್ನಾದ್ರೂ ಕೊಡಿಸಿ. ಕೊಡ್ಲಿಲ್ಲ. ದೇವೇಗೌಡರು ಇವತ್ತವರಿಗೆ ಬಾಯಿ ಬಿಟ್ಟಿಲ್ಲ. ಇದು ರೈತರಿಗೆ ಮಾಡ್ತಕ್ಕಂಥದ್ದು ಅನ್ಯಾಯ ಅಲ್ವಾ? ರೈತರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಇದನ್ನ ಕೇಳಿದ್ರೆ ನಾವು